ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಮತ್ತೊಂದು ಸುತ್ತಿನ ನ್ಯೂಕ್ಲಿಯರ್ ಸ್ಪರ್ಧೆ, ನ್ಯೂಕ್ಲಿಯರ್ ಪರೀಕ್ಷೆಗಳು ನಡೆಯುತ್ತವಾ? ಜಗತ್ತಿನ ಮತ್ತಷ್ಟು ದೇಶಗಳು ಈ ಬಾರಿ ಅಣುಶಕ್ತ ಆಗಿಬಿಡುತ್ತವಾ? ಅಣ್ವಸ್ತ್ರಗಳ ಪ್ರಸರಣ ಮತ್ತು ಪರೀಕ್ಷೆಗಳನ್ನು ನಿರ್ಬಂಧಿಸೋದಕ್ಕಿರುವ ಜಾಗತಿಕ ಒಪ್ಪಂದ ಇನ್ನು ಉಪಯೋಗಕ್ಕೆ ಬಾರದ ಹಾಗಾಗತ್ತಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅದೊಂದು ಟ್ವೀಟ್. ಜಗತ್ತಲ್ಲೇ ಅತಿ ಹೆಚ್ಚು ಅಣು ಸಿಡಿತಲೆಗಳು ನಮ್ಮ ಹತ್ರ ಇವೆ. ಆದರೂ ಮುಂದಿನ ದಿನಗಳಲ್ಲಿ ರಷ್ಯಾ ಹಾಗೂ ಚೈನಾಗಳು ಅಮೆರಿಕಾಗೆ ಸರಿಸಮನಾಗಿ ಅಣ್ವಸ್ತ್ರಗಳನ್ನು ಹೊಂದಲಿವೆ. ಹೀಗಾಗಿ ಅಮೆರಿಕಾದ ಯುದ್ಧ ಇಲಾಖೆಗೆ ಅಣು ಪರೀಕ್ಷೆಗಳನ್ನು ಹೆಚ್ಚು ಮಾಡೋದಕ್ಕೆ ನಾನು ತಿಳಿಸಿದ್ದೀನಿ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇದು ಜಾಗತಿಕ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಟ್ರಂಪ್ ಅವರ ಈ ಟ್ವೀಟ್ ಜಗತ್ತನ್ನ ಮತ್ತೆ ಅಣ್ವಸ್ತ್ರಗಳ ಸ್ಪರ್ಧೆಯತ್ತ ಕೊಂಡೊಯ್ಯುತ್ತಾ? ಈ ಟ್ವೀಟ್ಗೆ ಕಾರಣ ಏನು ಮತ್ತು ಅಕಸ್ಮಾತ್ ಅಮೆರಿಕ ಅಣು ಪರೀಕ್ಷೆಗಳನ್ನು ಮತ್ತೆ ಆರಂಭ ಮಾಡಿದ್ರೆ ಏನಾಗುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ರಷ್ಯಾ ಒಂದು ಮಿಸೈಲ್ ಪರೀಕ್ಷೆಯನ್ನು ಮಾಡಿತು. ಅದು ಅಣ್ವಸ್ತ್ರಗಳನ್ನು ತಗೊಂಡು ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣು ಇಂಧನದ ಮೂಲಕ ಚಲಿಸಬಲ್ಲ ಮಿಸೈಲ್. ಅದರಲ್ಲಿ ಚಿಕ್ಕದೊಂದು ರಿಯಾಕ್ಟರ್ ಇರುತ್ತೆ. ಹೀಗಾಗಿ ಅದರ ರೇಂಜ್ ಅನ್ಲಿಮಿಟೆಡ್ ಆಗಿರುತ್ತೆ. ಇಡೀ ಜಗತ್ತಿನ ಯಾವ ಭಾಗವನ್ನು ಬೇಕಾದರೂ ತಲುಪಬಲ್ಲ ಶಕ್ತಿ ಅದಕ್ಕಿದೆ ಅಂತ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಹೇಳಿದ್ರು. ಮತ್ತು ರಷ್ಯಾ ಸುಮಾರು 15 ಗಂಟೆಗಳ ಕಾಲ 14,000 ಕಿಲೋಮೀಟರ್ ಆ ಮಿಸೈಲ್ ಹಾರಾಡ್ತು ಅಂತ ಕೂಡ ತಿಳಿಸಿತು. ಇದರ ಪರೀಕ್ಷೆಯ ಮಾಹಿತಿ ಹೊರಬಿದ್ದ ಬೆನ್ನಲ್ಲೇ ರಷ್ಯಾ ಯುಕ್ರೇನ್ ಜೊತೆಗಿನ ಯುದ್ಧವನ್ನು ನಿಲ್ಲಿಸೋ ಬಗ್ಗೆ ಯೋಚಿಸಬೇಕೇ ಹೊರತು ಅಣು ಮಿಸೈಲ್ ಪರೀಕ್ಷೆಯನ್ನ ಮಾಡೋದಕ್ಕೆ ಹೋಗಬಾರದು ಅಂತ ಟ್ರಂಪ್ ಹೇಳಿದ್ರು. ಆದರೆ ಅದರ ಬಗ್ಗೆ ರಷ್ಯಾ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆ ಮಿಸೈಲ್ ಪರೀಕ್ಷೆಯ ಬೆನ್ನಲ್ಲೇ ಇನ್ನೂ ಒಂದು ಅಂಡರ್ ವಾಟರ್ ಡ್ರೋನ್ ಪರೀಕ್ಷೆಯನ್ನು ಕೂಡ ರಷ್ಯಾ ಮಾಡಿ ಮುಗಿಸ್ತು. ಅದು ನ್ಯೂಕ್ಲಿಯರ್ ಪವರ್ಡ್ ಅಂಡರ್ ವಾಟರ್ ಅನ್ಮ್ಯಾನ್ಡ್ ವೆಹಿಕಲ್ ಅಂತ ರಷ್ಯಾ ಹೇಳಿಕೊಳ್ತು. ಗೆಳೆಯರೆ, ಅದರ ಹೆಸರು ಪೊಸೈಡನ್. ಅದನ್ನ ನ್ಯಾಟೋ ಕನ್ಯೋನ್ ಅಂತ ಕರೆಯುತ್ತೆ. ಇದೊಂದು UUV ಅಂದ್ರೆ ಅನ್ಮ್ಯಾನ್ಡ್ ಅಂಡರ್ ವಾಟರ್ ವೆಹಿಕಲ್. ಇದು ಕೂಡ ನ್ಯೂಕ್ಲಿಯರ್ ಇಂಧನವನ್ನ ಬಳಸಿ ಚಲಿಸುವ ಆಯುಧ ಆಗಿದೆ. 100 ಟನ್ ತೂಕ ಇರುತ್ತೆ. 20 ಮೀಟರ್ ಉದ್ದ, 2 ಮೀಟರ್ ಸುತ್ತಳತೆಯ ಈ ಟಾರ್ಪೆಡೋ ಗಂಟೆಗೆ 185 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಹಾಗೆ 1,000 ಮೀಟರ್ ನೀರಿನ ಆಳದಲ್ಲಿ ಕೂಡ ಚಲಿಸಬಲ್ಲ ಸಾಮರ್ಥ್ಯ ಇದಕ್ಕಿರೋದ್ರಿಂದ ಇದು ಸ್ಟೆಲ್ತ್ ಕೂಡ ಆಗಿರುತ್ತೆ. ಇನ್ನು ಇದರ ರೇಂಜ್ ಕೂಡ ಅನ್ಲಿಮಿಟೆಡ್. ಯಾಕೆಂದ್ರೆ ಇದು ಕೂಡ ನ್ಯೂಕ್ಲಿಯರ್ ಇಂಧನವನ್ನ ಬಳಕೆ ಮಾಡುತ್ತೆ. ಇದರಲ್ಲೊಂದು ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಟರ್ ಇರುತ್ತೆ. ಅದು ಸಾಮಾನ್ಯವಾಗಿ ಸಬ್ಮರನ್ಗಳಲ್ಲಿರೋ ರಿಯಾಕ್ಟರ್ನ 1% ಸೈಜಲ್ಲಿರುತ್ತೆ ಅಥವಾ ಸಬ್ಮರನ್ ರಿಯಾಕ್ಟರ್ಗಿಂತ 100 ಪಟ್ಟು ಚಿಕ್ಕದಾಗಿರುತ್ತೆ. ಇನ್ನು ಇದರ ಸ್ಟ್ರೈಕಿಂಗ್ ಕೂಡ ತುಂಬಾ ಶಕ್ತಿಶಾಲಿಯಾಗಿರುತ್ತೆ. ಇದು 2 ಮೆಗಾಟನ್ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. 2 ಮೆಗಾಟನ್ ಅಂದ್ರೆ ಹಿರೋಶಿಮಾದಲ್ಲಿ ಬಿದ್ದ ಅಣು ಬಾಂಬ್ಗಿಂತಲೂ ಹೆಚ್ಚು. ಹಾಗೆ ಇದನ್ನ ಬೆಲ್ಗಾರ್ಡ್ ಸಬ್ಮರನ್ ನಿಂದ ಉಡಾವಣೆ ಮಾಡಲಾಗುತ್ತೆ. ಇದು ಯಾವುದೇ ಯುದ್ಧ ಹಡಗುಗಳನ್ನ, ಸಬ್ಮರನ್ಗಳನ್ನ ನಾಶ ಮಾಡೋದಷ್ಟೇ ಅಲ್ಲ, ಸಾಗರ ತೀರದ ನಗರಗಳಲ್ಲಿ ಸಣ್ಣ ಮಟ್ಟದ ಸುನಾಮಿಯನ್ನ ಕೂಡ ಸೃಷ್ಟಿ ಮಾಡೋ ಸಾಮರ್ಥ್ಯ ಇದಕ್ಕಿರುತ್ತೆ. ನಗರಕ್ಕೆ ನಗರವನ್ನ ಇದು ನಾಶ ಮಾಡುತ್ತೆ ಅಂತ ರಷ್ಯಾ ಹೇಳ್ಕೊಳ್ತಾ ಇದೆ. ಬೇರೆ ಇದೆಲ್ಲ ಕೂಡ ರಷ್ಯಾ ಹೇಳ್ಕೊಳ್ತಾ ಇರೋ ಮಾಹಿತಿ. ಆದ್ರೆ ಈ ಬಗ್ಗೆ ಸ್ವತಂತ್ರವಾಗಿ ಪರೀಕ್ಷೆ ಮಾಡಿದವರು ಯಾರು ಇಲ್ಲ. ಹಾಗೆ ಇದರ ಬಳಕೆ ಕೂಡ ಎಲ್ಲೂ ಆಗಿಲ್ಲ. ಹೀಗಾಗಿ ರಷ್ಯಾ ಏನ್ ಹೇಳ್ತಾ ಇದೆ ಅದನ್ನ ಮಾತ್ರ ನಾವೀಗ ನಂಬಬೇಕು. ಇನ್ನು ಈ ಅಂಡರ್ ವಾಟರ್ ಡ್ರೋನ್ ಸದ್ಯಕ್ಕಿರೋ ಎಲ್ಲ UUVಗಳ ಪೈಕಿ ಅತ್ಯಂತ ಭಯಾನಕ ಮತ್ತು ಗೇಮ್ ಚೇಂಜರ್ ಅಂತ ಹೇಳ್ತಾ ಇದ್ದಾರೆ. ಹೀಗೆ ರಷ್ಯಾ ಇನ್ನೂ ಒಂದು ನ್ಯೂಕ್ಲಿಯರ್ ಪವರ್ಡ್ ಆಯುಧ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿರೋದಾಗಿ ಹೇಳ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಒಂದು ಹೊರಬೀಳ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಟ್ರಂಪ್ ಅಮೆರಿಕ ಜನಕ್ಕೆ ತಮ್ಮ ಯಥಾಪ್ರಕಾರದ ಶೈಲಿಯಲ್ಲಿ 2 ಸುಳ್ಳುಗಳನ್ನ ಇಲ್ಲಿ ಮತ್ತೆ ಹೇಳಿದ್ದಾರೆ. ಒಂದು, ಅಮೆರಿಕ ಬಳಿ ಅತಿ ಹೆಚ್ಚು ನ್ಯೂಕ್ಲಿಯರ್ ವಾರ್ ಹೆಡ್ಗಳಿವೆ ಅನ್ನೋದು. ಎರಡನೇದು, ರಷ್ಯಾ ಮತ್ತು ಚೈನಾಗಳು ಅಣು ಪರೀಕ್ಷೆಯನ್ನ ಮಾಡ್ತಾ ಇವೆ. ಹೀಗಾಗಿ ನಾವು ಕೂಡ ಮತ್ತೆ ಅಣು ಪರೀಕ್ಷೆಗೆ ಮುಂದಾಗಬೇಕು ಅನ್ನೋದು. ಗೆಳೆಯರೆ, ಇಲ್ಲಿ ಯಾವ್ಯಾವ ದೇಶ ಎಷ್ಟೆಷ್ಟು ಅಣ್ವಸ್ತ್ರಗಳನ್ನು ಇಟ್ಟುಕೊಂಡಿದೆ ಅನ್ನೋದರ ಜೊತೆಗೆ ಜಗತ್ತಿನ ಅಣು ಸ್ಪರ್ಧೆಯ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿಯನ್ನು ನಿಮಗೆ ಹೇಳಿಬಿಡ್ತೀನಿ. ಇವತ್ತು ಇಡೀ ಜಗತ್ತಲ್ಲಿ ಎಷ್ಟು ವಾರ್ ಹೆಡ್ಗಳಿವೆಯೋ ಅದರ ದುಪ್ಪಟ್ಟು ಅಮೆರಿಕ ಮತ್ತು ರಷ್ಯಾಗಳ ಬಳಿ ಇವೆ. ರಷ್ಯಾದ ಬಳಿ 5,459 ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ರೆ ಅಮೆರಿಕಾದ ಬಳಿ ಇರೋದು 5,044. ಅಂದ್ರೆ ಅಮೆರಿಕಾಗಿಂತ ಹೆಚ್ಚು ವಾರ್ ಹೆಡ್ಗಳನ್ನ ರಷ್ಯಾ ಹೊಂದಿದೆ. ಇನ್ನು 3ನೇ ಸ್ಥಾನದಲ್ಲಿ ಚೈನಾ ಇದೆ. ಅವ್ರ ಹತ್ರ 600 ನ್ಯೂಕ್ಲಿಯರ್ ವಾರ್ ಹೆಡ್ಗಳಿವೆ. ಫ್ರಾನ್ಸ್ ಬಳಿ 290, UK ಅಂದ್ರೆ ಬ್ರಿಟನ್ ಬಳಿ 225, ಭಾರತದ ಬಳಿ 180, ಪಾಕಿಸ್ತಾನದ ಹತ್ರ 170, ಇಸ್ರೇಲ್ 90 ಮತ್ತು ನಾರ್ತ್ ಕೊರಿಯಾ 50 ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನ ಹೊಂದಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಈ ನ್ಯೂಕ್ಲಿಯರ್ ಪರೀಕ್ಷೆಯ ವಿಷಯಕ್ಕೆ ನಾವು ಬರೋದಾದ್ರೆ ನಾರ್ತ್ ಕೊರಿಯಾ ಒಂದನ್ನ ಹೊರತುಪಡಿಸಿದ್ರೆ ಉಳಿದ ಯಾವ ಅಣುಶಕ್ತ ದೇಶ ಕೂಡ ಕಳೆದ 30 ವರ್ಷಗಳಲ್ಲಿ ಹೊಸ ಅಣು ಪರೀಕ್ಷೆಗಳನ್ನ ಮಾಡೋದಕ್ಕೆ ಹೋಗಿಲ್ಲ. ಅಮೆರಿಕ ಮೊಟ್ಟ ಮೊದಲ ಬಾರಿಗೆ 1945ರಲ್ಲಿ ತನ್ನ ಅಣ್ವಸ್ತ್ರ ಪರೀಕ್ಷೆಯನ್ನ ನ್ಯೂ ಮೆಕ್ಸಿಕೋ ಸಮೀಪ ಮಾಡುತ್ತೆ. ಇನ್ನು ರಷ್ಯಾ ಕಜಕಿಸ್ತಾನದ ಸೆಮಿಪಾಲ್ಟಿನ್ಸ್ ನಲ್ಲಿ
1949ರಲ್ಲಿ ಮೊದಲ ಅಣು ಪರೀಕ್ಷೆಯನ್ನ ಯಶಸ್ವಿಯಾಗಿ ಮಾಡಿ ಮುಗಿಸುತ್ತೆ. ಅಲ್ಲಿ ಕೂಡ ಅಮೆರಿಕ ಅಣುಶಕ್ತ ಆಯಿತು ಅನ್ನೋದು ಗೊತ್ತಾದ ಮೇಲೆ ಹಿರೋಶಿಮಾ ಮತ್ತು ನಾಗಾಸಾಕಿಗಳ ಮೇಲೆ ಬಿದ್ದ ಅಮೆರಿಕದ ಅಣುಬಾಂಬುಗಳು ಸೃಷ್ಟಿಸಿದ ಭೀಕರತೆಯನ್ನ ಕಂಡ ಮೇಲೆ ಸೋವಿಯತ್ ತಾನು ಅಣುಶಕ್ತ ಆಗಬೇಕು ಅಂತ ಬಯಸ್ತು ಮತ್ತು ಅಮೆರಿಕದ ಮೇಲೆ ಸ್ಪರ್ಧೆಗೆ ಬಿದ್ದು ಅಣು ಪರೀಕ್ಷೆಯನ್ನು ಮಾಡಿತು. ಇದಾದ ನಂತರ ಅಮೆರಿಕ ಕಟ್ಟ ಕಡೆಯ ಬಾರಿಗೆ ಅಣು ಪರೀಕ್ಷೆಯನ್ನು ಮಾಡಿದ್ದು 1992ರಲ್ಲಿ ನವೆಡಾ ಟೆಸ್ಟ್ ಸೈಟ್ ಅಲ್ಲಿ. ಹಾಗೆ ರಷ್ಯಾ ಕೂಡ 91-92ರಲ್ಲಿ ತನ್ನ ಅಂತಿಮ ಸುತ್ತಿನ ಪರೀಕ್ಷೆಯನ್ನು ಮಾಡಿತು. ಆಮೇಲೆ ಅವರು ಕೂಡ ಅಣು ಪರೀಕ್ಷೆಗಳನ್ನು ಮಾಡೋದಕ್ಕೆ ಹೋಗಲಿಲ್ಲ. ಆ ನಂತರ ಅಣ್ವಸ್ತ್ರಗಳನ್ನು ಪರೀಕ್ಷೆ ಮಾಡಿದ್ದು ಚೈನಾ. 1996ರಲ್ಲೇ ಅವರು ಕೂಡ ಕಡೆಯ ಬಾರಿಗೆ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿದ್ರು. ಅದಾದ ನಂತರ 1998ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಯಶಸ್ವಿಯಾಗಿ ಅಣು ಪರೀಕ್ಷೆಗಳನ್ನು ಮಾಡಿದ್ವು. ಮೊನ್ನೆ ಅಂದ್ರೆ 2017ರಲ್ಲಿ ಕೂಡ ಒಂದು ಅಣು ಪರೀಕ್ಷೆಯನ್ನು ಮಾಡಿ ನಾವು ಅಣುಶಕ್ತರಾದ್ವಿ ಅಂತ ಹೇಳ್ಕೊಂಡಿದ್ದು ನಾರ್ತ್ ಕೊರಿಯಾ. ಇದರ ಜೊತೆ ಈಗ ಇರಾನ್ ಕೂಡ ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಳ್ಳೋ ಪ್ರಯತ್ನದಲ್ಲಿದೆ. ಆದರೆ ಅದು ಇನ್ನೂ ಸಾಧ್ಯ ಆಗಿಲ್ಲ. ಸೊ ಇಲ್ಲಿ ಅಣು ಪರೀಕ್ಷೆಗಳನ್ನ ಜಗತ್ತಿನ ನಾನಾ ದೇಶಗಳು ಮಾಡ್ತಾ ಇವೆ ಅನ್ನೋ ಟ್ರಂಪ್ ಮಾತಿದೆಯಲ್ಲ, ಅದು ನಿಜ ಅಲ್ಲ. ಅಫ್ಕೋರ್ಸ್ ರಷ್ಯಾ ಅಣು ಇಂಧನವನ್ನ ಬಳಸುವ ನ್ಯೂಕ್ಲಿಯರ್ ಮತ್ತು ಟಾರ್ಪೆಡೋಗಳನ್ನ ಪರೀಕ್ಷೆ ಮಾಡಿದೆಯೇ ಹೊರತು ಹೊಸ ಅಣ್ವಸ್ತ್ರಗಳ ಪರೀಕ್ಷೆಯನ್ನು ಮಾಡ್ತಾ ಇಲ್ಲ. ಹಾಗೆ ಈ ಅಣು ಪರೀಕ್ಷೆಗಳು, ಅಣು ಸಿಡಿತಲೆಗಳ ಕಾಂಪಿಟೇಷನ್ ಅನ್ನೋದು ಅವತ್ತಿಗೆ ಎಷ್ಟು ಹೆಚ್ಚಾಗಿತ್ತು ಅಂದ್ರೆ 1986ರ ಸಮಯದಲ್ಲಿ, ಅಂದ್ರೆ ಕೋಲ್ಡ್ ವಾರ್ ನಡೀತಿದ್ದ ದಿನಗಳಲ್ಲಿ ಅಮೆರಿಕ ಮತ್ತು ರಷ್ಯಾ ಎರಡೇ ದೇಶಗಳು ಸುಮಾರು 70,000 ವಾರ್ ಹೆಡ್ಗಳನ್ನು ಹೊಂದಿದ್ವು. ಇಲ್ಲಿ ಅಣ್ವಸ್ತ್ರಗಳ ಸ್ಪರ್ಧೆ ಹೆಚ್ಚಾದ ಮೇಲೆ 1970ರಲ್ಲಿ NPT ಅಂದ್ರೆ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಜಾರಿಗೆ ಬರುತ್ತೆ. ಭಾರತ, ಪಾಕಿಸ್ತಾನ, ಇಸ್ರೇಲ್ಗಳನ್ನು ಹೊರತುಪಡಿಸಿ 191 ದೇಶಗಳು ಈ ಒಪ್ಪಂದಕ್ಕೆ ಸಹಿ ಹಾಕತ್ವೆ. ಆ ನಂತರ ನಾರ್ತ್ ಕೊರಿಯಾ ಈ ಒಪ್ಪಂದದಿಂದ ಹೊರಬರುತ್ತೆ. ಈ NPT ಅಣ್ವಸ್ತ್ರ ಪ್ರಸರಣವನ್ನ ನಿರ್ಬಂಧಿಸುವ ಒಂದು ಜಾಗತಿಕ ಒಪ್ಪಂದ. ಹಾಗೆ 1996ರಲ್ಲಿ CTBT ಅಂದ್ರೆ ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ, ಸಮಗ್ರ ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದವನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂಗೀಕರಿಸುತ್ತೆ ಮತ್ತು 180 ದೇಶಗಳು ಇದಕ್ಕೆ ಸಹಿ ಕೂಡ ಹಾಕತ್ವೆ. ಆದರೆ ಈ ಒಪ್ಪಂದ ಅಂಗೀಕಾರಗೊಂಡಿದೆಯೇ ಹೊರತು ಜಾರಿಯಾಗಿಲ್ಲ. ಇನ್ನು ಈಗ ಇರಾನ್ ತಾನು ಕೂಡ ಅಣ್ವಸ್ತ್ರ ಪರೀಕ್ಷೆ ಮಾಡಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗೆ ಇನ್ನೂ ಒಂದಷ್ಟು ದೇಶಗಳು ಕೂಡ ಪರಮಾಣು ಆಯುಧಗಳನ್ನು ಪಡ್ಕೊಳ್ಳೋ ಆಸೆಯನ್ನು ಇಟ್ಕೊಂಡಿವೆ. ಇಲ್ಲಿ ಅಣ್ವಸ್ತ್ರ ಇದ್ರೆ ಅದು ಯುದ್ಧಗಳನ್ನ, ದಾಳಿಗಳನ್ನ ತಪ್ಪಿಸುತ್ತೆ ಅನ್ನೋ ನಂಬಿಕೆಯೊಂದು ಸಾಕಷ್ಟು ದೇಶಗಳಲ್ಲಿದೆ. ಈ ನಂಬಿಕೆಯ ಕಾರಣಕ್ಕೇನೆ ಅಮೆರಿಕದ ಮೇಲೆ ಕಾಂಪಿಟೇಷನ್ಗೆ ಬಿದ್ದು ರಷ್ಯಾ ಅಣ್ವಸ್ತ್ರಗಳನ್ನ ತಯಾರು ಮಾಡಿಕೊಳ್ತು. ಈ ನಂಬಿಕೆಯ ಕಾರಣಕ್ಕೇನೆ ಪಾಕಿಸ್ತಾನ ಭಾರತದ ಮೇಲೆ ಕಾಂಪಿಟೇಷನ್ಗೆ ಬಿದ್ದು ಅಣುಶಕ್ತ ಆಯಿತು ಮತ್ತು ಇಸ್ರೇಲ್ ತಾನು ಕೂಡ ಅಣ್ವಸ್ತ್ರಗಳನ್ನು ಗಳಿಸಿಟ್ಕೊಳ್ತು. ಹಾಗೆ ಅಮೆರಿಕ ವಿರುದ್ಧ ನಾರ್ತ್ ಕೊರಿಯಾ ಅಣು ಪರೀಕ್ಷೆಗಳನ್ನು ಮಾಡಿ ಇಂಟರ್ ಕಾಂಟಿನೆಂಟಲ್ ಬಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ತಯಾರು ಮಾಡಿಟ್ಕೊಳ್ತು. ಆದರೆ ಈಗ ಅಣು ಪರೀಕ್ಷೆಗಳನ್ನು ಮಾಡೋದಕ್ಕೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಬೇರೆ ಯಾರಿಗೂ ಅವಕಾಶವನ್ನು ಕೊಡ್ತಾ ಇಲ್ಲ. ಹೊಸದಾಗಿ ಯಾರಾದರೂ ಅಣುಶಕ್ತ ಆಗಬೇಕು ಅಂತ ಬಯಸಿದ್ರೆ ಅವರ ಮೇಲೆ ಭಯಾನಕ ನಿರ್ಬಂಧಗಳನ್ನು ಹೇರಲಾಗುತ್ತೆ. ಹೀಗಿರುವಾಗ ಅಮೆರಿಕ ತಾನೇ ಹೊಸದಾಗಿ ನಾವು ಅಣು ಪರೀಕ್ಷೆಗಳನ್ನು ಮಾಡ್ತೀವಿ ಅಂತ ಹೊರಟು ಬಿಟ್ರೆ ಬೇರೆ ದೇಶಗಳು ಸುಮ್ಮನೆ ಇರುತ್ತವಾ? ಅಲ್ಲಿಗೆ ರಷ್ಯಾ ಹಾಗೂ ಚೈನಾಗಳು ಕೂಡ ಅಮೆರಿಕ ಜೊತೆ ಕಾಂಪಿಟೇಷನ್ಗೆ ಬಿದ್ದು ಮತ್ತೆ ಅಣ್ವಸ್ತ್ರಗಳ ಪರೀಕ್ಷೆಯನ್ನು ಮಾಡ್ತಾ ಹೋಗುತ್ತವೆ. ಹಾಗಾದಾಗ ಭಾರತ ಕೂಡ ಸುಮ್ಮನೆ ಏನು ಕೂತ್ಕೊಳ್ಳೋದಿಲ್ಲ. ಇದರ ನಡುವೆ ಇರಾನ್ನಂಥ ದೇಶ ಕೂಡ ತನ್ನ ಪ್ರಯತ್ನಗಳನ್ನು ತೀವ್ರಗೊಳಿಸ್ತಾ ಹೋಗುತ್ತೆ. ಯೋಚನೆ ಮಾಡಿ, ಈಗ ಕೆಲ ದೇಶಗಳು ಅಣು ಆಯುಧಗಳನ್ನು ಇಟ್ಕೊಂಡಿವೆ. ಅದರಲ್ಲೂ ಪಾಕಿಸ್ತಾನದಂತಹ ರೋಗ್ ಕಂಟ್ರಿಗಳು ಅಣ್ವಸ್ತ್ರಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳುವ ನಂಬಿಕೆ ಇಲ್ಲದ ಕಾರಣಕ್ಕೆ ಅಮೆರಿಕ ಆ ಆಯುಧಗಳ ಕೀಲಿ ಕೈಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಹೀಗಿರುವಾಗ ಜಾಗತಿಕವಾಗಿ ಮತ್ತೆ ಅಣ್ವಸ್ತ್ರಗಳ ಸ್ಪರ್ಧೆ ಶುರುವಾಗಿಬಿಟ್ರೆ, ಅದನ್ನ ಅಮೆರಿಕಾನೇ ಆರಂಭ ಮಾಡಿಬಿಟ್ರೆ ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಮತ್ತು CTBT ಎರಡನ್ನು ಪಕ್ಕಕ್ಕೆಸೆದು ಎಲ್ಲರೂ ಕೂಡ ಅಣ್ವಸ್ತ್ರಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಎಲ್ಲರ ಬಳಿ ಅಣ್ವಸ್ತ್ರಗಳು ಬಂದ್ಬಿಟ್ರೆ, ಆ ತಂತ್ರಜ್ಞಾನ ಎಲ್ಲರಿಗೂ ಸಿಗುವಷ್ಟು ಚೀಪ್ ಆಗಿಬಿಟ್ರೆ ಈ ಜಗತ್ತಲ್ಲಿ ಯಾವಾಗ ಬೇಕಾದರೂ ಅಣು ಯುದ್ಧಗಳು ನಡೆದು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿನೇ ಅಮೆರಿಕ ಅಧ್ಯಕ್ಷರ ಈ ಅಣು ಪರೀಕ್ಷೆಯ ಹೇಳಿಕೆಗೆ ಅಲ್ಲಿನ ಕೆಲ ಪ್ರಬುದ್ಧ ಜನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದು. ಟ್ರಂಪ್ ಅಮೆರಿಕನ ಮಾತ್ರ ಅಲ್ಲ, ಜಗತ್ತನ್ನೇ ವಿನಾಶದ ಅಂಚಿಗೆ ತಗೊಂಡು ಹೋಗ್ತಾರೆ ಅನ್ನೋ ಮಾತುಗಳು ಕೂಡ ಅಮೆರಿಕಾದಲ್ಲೇ ಕೇಳಿ ಬರ್ತಾ ಇವೆ. ಒಟ್ಟಾರೆ ಡೊನಾಲ್ಡ್ ಟ್ರಂಪ್ ಅವರ ಈ ಮಾತುಗಳು ಜಾಗತಿಕವಾಗಿ ಮತ್ತೆ ಅಣ್ವಸ್ತ್ರಗಳ ರೇಸ್ ಶುರುವಾಗೋ ಹಾಗೆ ಮಾಡಿಬಿಟ್ಟಿತು ಅನ್ನೋ ಆತಂಕ ಕೂಡ ಅಲ್ಲಿ ಶುರುವಾಗ್ತಾ ಇದೆ. ಆದರೆ ಹೇಳಿರೋದು ಟ್ರಂಪು, ಆತ ಏನು ಬೇಕಾದರೂ ಹೇಳ್ತಾರೆ, ಆಮೇಲೆ ಹಾಗೆ ಯೂಟರ್ನ್ ಕೂಡ ತಗೋತಾರೆ. ಟ್ರಂಪ್ ಮಾತುಗಳನ್ನು ಸೀರಿಯಸ್ ಆಗಿ ತಗೋಬೇಕಾದ ಅಗತ್ಯ ಇಲ್ಲ ಅಂತ ಕೂಡ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದು ಗೆಳೆಯರೆ, ನ್ಯೂಕ್ಲಿಯರ್ ಆಯುಧಗಳು, ಅದರ ಪ್ರಸರಣ, ಪರೀಕ್ಷೆ ಮತ್ತು ಕಾಂಪಿಟೇಷನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.